ನಮಸ್ಕಾರ ಕರುಣ್ ನಾಡಿಗೆ ಕಲರ್ ಸ್ಟುಡಿಯೋಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ನಾವಿವತ್ತು ನಿಪ್ಪಾನ್ ಪೇಂಟ್ ಅವರ ಎಲೆಕ್ಟ್ರಿಕಲ್ ಸ್ಪ್ರೇ ಗನ್ನ ತೊಗೊಂಡು ಬಂದಿದ್ದೀವಿ. ಇದನ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಇದರ ರೇಟ್ ಏನಾಯಿತು ಮತ್ತು ಇದಕ್ಕೆ ಯಾವ ಪರ್ಪಸ್ಸಿಗೆ ನಾವು ತೊಗೊಂಡು ಬಂದಿದ್ದೀವಿ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನಾವು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಇದನ್ನ ನಾವು ಗೋಡೆ ಎಲ್ಲ ಪ್ರೈಮರ್ ಅಪ್ಲೈ ಮಾಡೋಕ್ಕೆ ಅಥವಾ ಪೇಂಟ್ ಅಪ್ಲೈ ಮಾಡಲಿಕ್ಕೆ ತುಂಬಾ ಈಸಿ ಮತ್ತು ಫಾಸ್ಟ್ ಕೂಡ ಆಗುತ್ತೆ. ಅಷ್ಟೇ ಅಲ್ಲದೆ ಮತ್ತೆ ಟೇಬಲ್ ಅಥವಾ ಚೇರ್ ಅಥವಾ ಪಾಲಿಶ್ ಕೂಡ ಇದರಿಂದ ಮಾಡ್ಬೋದು. ಅಷ್ಟೇ ಅಲ್ಲದೆ ಫ್ಲೋರ್ಗೆ ಏನಾದರೂ ಟರಾಕೋಟ್ ಅಪ್ಲೈ ಮಾಡ್ತಾ ಇದ್ರೆ ಇದರಿಂದ ಅಪ್ಲೈ ಮಾಡ್ಬೋದು. ಇದು ಕೆಲಸ ಫಾಸ್ಟಾಗಿ ಆಗುತ್ತೆ, ಹಾಗೆ ಲೇಬರ್ ಕೂಡ ಕಡಿಮೆ ತಗೊಳುತ್ತೆ. ಇನ್ನೇನಾದರೂ ನಾವು ಈಗ ವಾಲ್ಗೆ ಅಪ್ಲೈ ಮಾಡುವಾಗ ನಮ್ಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ನೋರು ಕೂಡ ಇದನ್ನ ಯೂಸ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಕಾರ್ಗಳಿಗೆ ಮತ್ತು ವೆಹಿಕಲ್ಗಳಿಗೆ ಅಥವಾ ಟ್ರ್ಯಾಕ್ಟರ್ ಟ್ರೈಲರ್ಗಳಿಗೆ ಪೇಂಟ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಹಾಗೆ ಇದು ಯೂಸ್ ಮಾಡೋಕ್ಕೆ ಸ್ವಲ್ಪ ಟ್ರ್ಯಾಕ್ಟರ್ಗಳಿಗೆ ಆಯಿತು ಕಾರ್ಗಳಿಗೆ ಆಯಿತು ಪೇಂಟ್ ಮಾಡೋಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಗೋಡೆಗಳಿಗೆ ಏನಾದರೂ ಪೇಂಟ್ ಮಾಡುವಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಏನು ಬೇಕಾಗಲ್ಲ. ಇದು ಕಡಿಮೆ ಟೈಮಲ್ಲಿ ಹೆಚ್ಚು ಕೆಲಸನ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಕಾರ್ನರ್ಗಳಿಗೆ ಅಂದರೆ ಒಂದು ಗೋಡೆಯಿಂದ ಇನ್ನೊಂದು ಗೋಡೆಗೆ ಕಲರ್ ಏನಾದರೂ ಬದಲಿ ಮಾಡಿದ್ರೆ ಅಂದರೆ ಚೇಂಜ್ ಮಾಡಿದ್ರೆ ನೀವು ಕೈಯಿಂದ ಕಾರ್ನರ್ಗಳಿಗೆ ಪೇಂಟ್ ಮಾಡಬೇಕಾಗತ್ತೆ. ಅಷ್ಟೇ ಬಿಟ್ಟರೆ ನೀಟಾಗಿ ಪೇಂಟ್ ಆಗುತ್ತೆ. ಎಲ್ಲ ಗೋಡೆಗೂ ಒಂದೇ ಪೇಂಟ್ನ ಅಪ್ಲೈ ಮಾಡೋಕ್ಕೆ ಇದು ತುಂಬಾ ಯೂಸ್ಫುಲ್ ಆಗಿದೆ ಮತ್ತು ಫಾಸ್ಟ್ ಕೂಡ ಆಗುತ್ತೆ. ಬನ್ನಿ ಹಾಗಾದರೆ ಇದರ ಒಳಗಡೆ ಏನೇನೆಲ್ಲ ಇದೆ ಮತ್ತು ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದೊಂದೇ ಅನ್ಬಾಕ್ಸ್ ಮಾಡಿ ನೋಡೋಣಂತೆ. ಬನ್ನಿ ಇದನ್ನ ಓಪನ್ ಮಾಡಿ ಏನೇನೆಲ್ಲ ಬರುತ್ತಿದ್ರಲ್ಲಿ ಅಂತ ನೋಡೋಣ. ಮೊದಲನೇದಾಗಿ ಯೂಸರ್ ಮ್ಯಾನುವಲ್ ಕೊಟ್ಟಿದ್ದಾರೆ. ಇದನ್ನ ಸೈಡ್ ಇಡೋಣ, ಆಮೇಲೆ ನೋಡೋಣ. ಇದನ್ನ ಹಾಗೆ ಸ್ಟಾರ್ಟಿಂಗಲ್ಲಿ ಇದೊಂದು ಸ್ಪ್ರೇ ಗನ್ನ ಕೊಟ್ಟಿದ್ದಾರೆ. ಸ್ಪ್ರೇ ಗನ್ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿ ಸೂಪರ್ ಇದೆ ಅಂತಲೇ ಹೇಳ್ಬೋದು. ನೋಡೋಣ, ಇನ್ನು ಸೈಡ್ ಇಡೋಣ. ಮತ್ತು ಇಲ್ಲಿ ನಾಜಲ್ನ ಕ್ಲೀನ್ ಮಾಡೋಕ್ಕೆ ಮತ್ತು ಇದು ಕೆಲವೊಂದು ನಾಜಲ್ಗಳನ್ನ ಕೊಟ್ಟಿದ್ದಾರೆ. ಇದು ಕ್ಲೀನ್ ಮಾಡೋಕ್ಕಿರ್ಬೋದು. ಹಾಗೆ ಇದು ನಾಜಲ್ನ ಏನಾದರೂ ಸಿಗಾಕೊಂಡ್ರೆ ಆಮೇಲೆ ಏನಾದರೂ ಪೇಂಟ್ ಹಾಕಿದರೆ ಆಯಿಲ್ ಪೇಂಟ್ ಏನಾದ್ರು ಹಾಕಿದರೆ ಇನ್ನು ಕ್ಲೀನ್ ಮಾಡಲಿಕ್ಕಿದು. ಮತ್ತು ಇವು ನಾಜಲ್ಗಳೇ ಸೆಟ್ಟಿಂಗ್ಸ್. ಇದು ಅಂದರೆ ಸ್ಪ್ರೇ ಸ್ಪೀಡು ದಪ್ಪ ಮತ್ತು ಸಣ್ಣ ಬರಲಿಕ್ಕೆ ನಾಜಲ್ಗಳನ್ನ ಕೊಟ್ಟಿದ್ದಾರೆ. ಈಗ ಮತ್ತೇನಿದೆ ಅಂತ ನೋಡೋಣ. ಹಾಗೆ ಇದೊಂದು ಟಿನ್ 1 ಲೀಟರ್ದು ಟಿನ್ ಕೊಟ್ಟಿದ್ದಾರೆ. 1000 ml. ಹಾಗೆ ಇದೊಂದು ಎಲೆಕ್ಟ್ರಿಕಲ್ ಮೋಟರ್ನ ಕೊಟ್ಟಿದ್ದಾರೆ. ಇದು ಏರ್ ಪಾಸ್ ಆಗುತ್ತೆ. ನೋಡೋಣ. ನೋಡೋಕ್ಕೆ ತುಂಬಾನೇ ಸಖತ್ತಾಗಿದೆ. ಹಾಗೆ ಇಲ್ಲಿ ನಿಪ್ಪಾನ್ ಪೇಂಟ್ ಅಂತ ಒಂದು ಲೋಗೋ ಮತ್ತು ಪೇಂಟ್ ಹೆಸರು ಕೊಟ್ಟಿದ್ದಾರೆ, ನಿಪ್ಪಾನ್ ಪೇಂಟ್ ಅಂತ. ನೋಡೋಣ ಮತ್ತೇನಿದೆ ಅಂತ. ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಚಾರ್ಜರ್ ಇದೆ ಅಂತ ಅನ್ಕೋಬೋದು ಅಷ್ಟೇ. ಹಾಗೆ ಇದೊಂದು ಇದು ಕೊಟ್ಟಿದ್ದಾರೆ. ಹಾಗೆ ಇದನ್ನ ನಾಜಲ್ನ ಕ್ಲೀನ್ ಮಾಡೋಕ್ಕೆ ಇಲ್ಲಿ ನಾಜಲ್ನ ಈ ಥರ ಟಿನ್ನ ಕ್ಲೀನ್ ಮಾಡೋಕ್ಕಾಗಿರ್ಬೋದು, ಅಥವಾ ಇದನ್ನ ನಾಜಲ್ನ ಕ್ಲೀನ್ ಮಾಡೋಕ್ಕೆ. ಮತ್ತು ಇದು ಅಡ್ಜಸ್ಟೇಬಲ್, ಸ್ಪೀಡ್ ಅಡ್ಜಸ್ಟೇಬಲ್ ಇದೆ ನಾಜಲ್ದು. ಮತ್ತು 3 ಕೊಟ್ಟಿದ್ದಾರೆ. ಬನ್ನಿ ಇನ್ನೊಂದು ಸೈಡ್ ಇಕ್ಕಣ. ಇದು ಮೋಟ್ರ್ ನೋಡ್ಬೋದು. ಇದು ಯಾವುದೋ ಒಂದು ಚಾರ್ಜರ್ ಅಂದ್ಕೊಂಡೆ, ಆದರೆ ಇದು ಚಾರ್ಜರ್ ಅಲ್ಲ. ಇದು ಡೈರೆಕ್ಟಾಗಿ ಕರೆಂಟಿಂದ ಯೂಸ್ ಆಗೋಂಥದ್ದು ಇದು. ಹಾಗೆ ಬಾಕ್ಸ್ನ ಸೈಡ್ ಇಡೋಣ. ನೋಡ್ಬೋದು ಇದನ್ನ ಹೆಂಗೆ ಫಿಟ್ ಮಾಡೋದು ಹೇಗೆ ಅಂದರೆ ನೋಡಿ, ಇದು ಪೇಂಟ್ನ ಹಾಕೊಳ್ಳಿಕ್ಕೆ ಆಗಿರ್ಬೋದು. ಹಿಂಗೆ ಮೇಲ್ಗಡೆಯಿಂದ ಹಾಕೋಕ್ಕೆ ನೋಡಿ, ಇಲ್ಲಿ ಏನಾದರೂ ಕಸ ಏನಾದರೂ ಇದ್ದರೆ ಒಳಗಡೆ ಹೋಗದೇ ಇರಲಿ ಅಂತ ಈ ಥರ ಒಂದು ಇದು ಮಾಡಿದ್ದಾರೆ. ಹಿಂಗೆ ಇಟ್ಬಿಟ್ಟು ಮೊದಲೇ ಪೇಂಟ್ ಹಾಕೊಳ್ಳೋದು. ನಂತರ ಇದನ್ನ ಫಿಟ್ ಮಾಡ್ಕೋಬೇಕು. ಇದಕ್ಕೆ ಫಿಟ್ ಮಾಡ್ಕೊಂಡು ಈ ಗನ್ಗೆ ಸೆಟಪ್ ಮಾಡಬೇಕು. ಇದು ಕರೆಕ್ಟಾಗಿ ಪಾಯಿಂಟ್ ಕೊಟ್ಟಿದ್ದಾರೆ. ಇದನ್ನ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಲೈಟಾಗಿ. ಹಾಗೆ ಇಲ್ಲಿ ಒಂದು ಲಾಕ್ ಇದೆ. ಇದನ್ನ ಪ್ರೆಸ್ ಮಾಡಿದ ತಕ್ಷಣವೇ ನಾವು ಪುಷ್ ಮಾಡಿ ಹಿಂಗೆ ಟರ್ನ್ ಮಾಡಿದ್ರೆ ಸಾಕು, ಲಾಕ್ ಆಗ್ಬಿಡುತ್ತೆ. ಇಲ್ಲಿ ಅದರದ್ದು ಒಂದು ಚಿಹ್ನೆನೇ ಕೊಟ್ಟಿದ್ದಾರೆ. ಇದು ಅನ್ಲಾಕು, ಇದು ಲಾಕು. ನೋಡಿ ಲೋಗೋ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಗನ್ನು ಕೂಡ
ಹಿಡ್ಕೊಳ್ಳಿಕ್ಕೆ ತುಂಬಾನೇ ಸ್ಮೂತ್ ಆಗಿದೆ. ಇದು ಹಿಡ್ಕೊಳ್ಳಿಕ್ಕೆ ತುಂಬಾನೇ ಕಂಫರ್ಟ್ ಆಗಿದೆ. ಸ್ವಲ್ಪ ವೆಯ್ಟ್ ಅನ್ಸುತ್ತೆ. ಹಾಗೆ ಇದು ಏನಾದರೂ ಇದ್ರೊಳಗೆ ಪೇಂಟ್ ಫಿಲ್ ಮಾಡಿದ್ರೆ ಮೋಸ್ಟ್ಲಿ ಬ್ಯಾಲೆನ್ಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ತುಂಬಾನೇ ಅಷ್ಟೊಂದು ಹೆವಿ ಇಲ್ಲ, ಅಂದರೆ ವೆಯ್ಟ್ ಕಡಿಮೆ ಇದೆ. ಇದು ಸ್ವಲ್ಪ ಚಾರ್ಜರ್ ಕೊಟ್ಟಿದ್ರೆ ತುಂಬಾನೇ ಒಳ್ಳೇದಿತ್ತು. ನೋಡೋಕೆ ಇದು ಚಾರ್ಜರ್ ಥರನೇ ಕಾಣುತ್ತೆ ಅಂತ ಅರ್ಥ. ನೋಡೋಣ ಇದಕ್ಕೆ ಪೇಂಟ್ ಅಥವಾ ಬೇರೆ ಏನಾದರೂ ಹಾಕಿ ಟ್ರೈ ಮಾಡಿ ನೋಡೋಣಂತೆ. ಬನ್ನಿ. ಇದು ಅಡ್ಜಸ್ಟೇಬಲ್ ಕೊಟ್ಟಿದ್ದಾರೆ. ಮತ್ತು ಇದನ್ನ ಟ್ವಿಸ್ಟ್ ಮಾಡಿದ್ರೆ ಸ್ವಲ್ಪ ಶಾರ್ಪ್ ಆಗುತ್ತೆ ಮತ್ತು ಸ್ಲೋ ಆಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ನೋಡಿ, ಇದು ಸುಮ್ಮನೆ ಹಿಂಗೆ ನೆಲಕ್ಕೆ ಇಡೋಕ್ಕೇನೆ ತುಂಬಾನೇ ಕಂಫರ್ಟ್ ಆಗಿದೆ. ಈ ಸೈಜ್ ಇದಕ್ಕೂ ಮ್ಯಾಚ್ ಆಗುತ್ತೆ. ಬೇಸ್ಮೆಂಟು ಇಡೋಕ್ಕೂ ಕೂಡ ನೆಲಕ್ಕೆ ಇಟ್ಬಿಟ್ಟು ಆರಾಮಾಗಿ ನಾವು ಏನೋ ಕೆಲಸ ಮಾಡಿಕೊಂಡು ನಂತರ ನಾವು ಇದನ್ನ ಸ್ಪ್ರೇ ಆಗಿ ಹಿಂಗೆ ಬಳಸ್ಕೋಬಹುದು. ಈ ಮಿಷಿನ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Your attention please.